ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತೊಂದು ಅತ್ಯಮೂಲ್ಯವಾದ ಆಯುರ್ವೇದ ಔಷಧೀಯ ಗುಣವುಳ್ಳ ಒಂದು ಸಸ್ಯವನ್ನು ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ಅದು ಯಾವುದಪ್ಪ ಅಂದರೆ ಚಿತ್ರಮೂಲ ಗಿಡ. ಈ ಚಿತ್ರಮೂಲ ಗಿಡವು ಸಣ್ಣ ಪೊದೆ ಬುಡದಿಂದಲೇ ಹಲವಾರು ಕವಲುಗಳಾಗಿ ಹೊರಟು ಹಸಿರೆಲೆಗಳಿಂದ ಕೂಡಿರುತ್ತದೆ. ಬಿಳಿಯ ಹೂಗಳನ್ನು ಹೊಂದಿದ್ದು ಇದರಲ್ಲಿ ಹಲವಾರು ತರಹ ಹೂಗಳನ್ನು ಬಿಡುವ ಗಿಡಗಳನ್ನು ನಾವು ಕಾಣಬಹುದು. ಕೆಂಪು, ನೀಲಿ, ಹಳದಿ, ಬಿಳಿ ಹೂ ಬಿಡುವ ಚಿತ್ರಮೂಲಗಳಿವೆ. ಸಾಮಾನ್ಯವಾಗಿ ಬಿಳಿಯ ಹೂ ಬಿಡುವ ಗಿಡಗಳನ್ನು ನಾವು ಹೆಚ್ಚಾಗಿ ನೋಡಲು ಸಾಧ್ಯ. ಎದುರು ಬದರು ಎಲೆಗಳಿಂದ ಕೂಡಿದ್ದು ಎಲೆಗಳ ತೊಟ್ಟು ಕವಲಿಗೆ ಅಂಟಿಕೊಂಡಿರುತ್ತದೆ. ಕವಲಿನ ತುದಿಯಲ್ಲಿ ಹೂವಿನ ಗುಚ್ಛವಿರುವುದನ್ನು ನಾವು ಕಾಣಬಹುದು. ಹೂಗೊಂಚಲಿನ ಉದ್ದಕ್ಕೂ ಅಂಟಾದ ರೋಮಗಳಿರುತ್ತವೆ. ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇಳಿದಿರುತ್ತದೆ ಮತ್ತು ಗಟ್ಟಿಯಾಗಿರುತ್ತದೆ ಮತ್ತು ಕಂದು ಬಣ್ಣದಿಂದ ಕೂಡಿರುವುದನ್ನು ನಾವು ಕಾಣುತ್ತೇವೆ. ಸಣ್ಣ ಸಣ್ಣ ಸಪೂರಾದ ಕಾಯಿಗಳಿರ್ತವೆ. ಹೂವಿನಲ್ಲಿ 5 ದಳಗಳಿಂದ ಕೂಡಿದ್ದು ಹಳ್ಳಿಯ ಹೆಣ್ಣು ಮಕ್ಕಳು ಈ ಹೂವನ್ನು ಓಲೆಯಂತೆ ಕಿವಿಗೆ ಧರಿಸಿರುತ್ತಾರೆ. ರಾಸಾಯನಿಕವಾಗಿ ಇದರಲ್ಲಿ ಫ್ಲಂಬ್ಯಾಗಿನ್ ಅನ್ನುವ ಹಳದಿ ಅಂಟಿರುವುದು ಮತ್ತು ಘಾಟಿನ ವಾಸನೆಯಿಂದ ಕೂಡಿರುತ್ತದೆ. ಈ ಸಸ್ಯವನ್ನು ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಔಷಧಿಯ ಪದ್ಧತಿಯಲ್ಲಿ ಬೆಳೆಸಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಪ್ಲಂಬಾಗೋ ಜೈಲಾನಿಕಾ. ಇದು ಪ್ಲಂಬೋಜೆನಿಸಿಯೇ ಎಂಬ ಕುಟುಂಬಕ್ಕೆ ಸೇರುವ ದಕ್ಷಿಣ ಏಷ್ಯಾ ಮೂಲದ ಗಿಡ ಮೂಲಿಕೆಯಾಗಿದೆ. ಈ ಚಿತ್ರಮೂಲದ ತೊಗಟೆ, ಬೇರು, ಎಲೆಗಳ ಪುಡಿಯನ್ನು ಗೊನೋರಿಯಾ, ಕ್ಷಯರೋಗ, ಸಕ್ಕರೆ ಕಾಯಿಲೆ, ಮಲೇರಿಯಾ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಅಲ್ಲದೆ ಜೀರ್ಣಕ್ರಿಯೆ, ಜ್ಞಾಪನ ಶಕ್ತಿ, ಭೇದಿ, ಮೂಲವ್ಯಾಧಿ, ತುರಿಕೆ, ಜಠರದ ತೊಂದರೆಗಳಿಗೂ ಇದು ರಾಮಬಾಣವಾಗಿದೆ. ಇದು ಒಂದು ವಿಷಾಣುಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಚಿತ್ರಮೂಲದ ಬೇರನ್ನು ನಿಂಬೆ ರಸದಲ್ಲಿ ತೇದು ಹಚ್ಚಿದರೆ ದುರ್ನಾತದಿಂದ ಕುಡಿದ ವ್ರಣಗಳಲ್ಲಿ ವಿಷಾಣುಗಳನ್ನು ನಾಶಪಡಿಸುವ ಶಕ್ತಿ ಇದಕ್ಕಿದೆ. ಔಷಧ ಹಚ್ಚುವ ಮೊದಲು ತ್ರಿಫಲದ ಕಷಾಯದಲ್ಲಿ ಹುಣ್ಣನ್ನು ತೊಳೆದು ಶುದ್ಧಿ ಮಾಡಬೇಕು. ಈ ಔಷಧಿಯನ್ನು ಹಚ್ಚುವುದಕ್ಕೆ ಮೊದಲು ತ್ರಿಫಲ ಚೂರ್ಣವನ್ನು ದಿವಸಕ್ಕೆ 1 ವೇಳೆ 1/4 ಚಮಚ ಸೇವಿಸಬೇಕು. ವಾಯು, ಬೆನ್ನು, ಕೀಲು ನೋವಿಗೆ, ಸೊಂಟ ನೋವಿಗೆ ಇದು ರಾಮಬಾಣವಾಗಿದೆ. ಚಿತ್ರಮೂಲದ ಬೇರನ್ನು ನುಣ್ಣಗೆ ಹರೆದು ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ತಣ್ಣಗಾದ ಮೇಲೆ ನೋವಿರುವ ಜಾಗದಲ್ಲಿ ಹಚ್ಚಿದರೆ ನೋವು ಶಮನವಾಗುತ್ತದೆ. ಅಜೀರ್ಣ, ಹೊಟ್ಟೆ ನೋವು, ತಲೆಯಲ್ಲಿ ಹುಣ್ಣು, ಮೂಲವ್ಯಾಧಿಗೆ, ಕೆಮ್ಮು, ಉಬ್ಬಸ ಮುಂತಾದ ಕಾಯಿಲೆಗಳಿಗೆ ಈ ಗಿಡವು ರಾಮಬಾಣವಾಗಿದೆ.